ಕೋಟ್ಯಾಂತರ ಹಿಂದೂಗಳ ಆಶಯದಂತೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಜನ್ಮ ಸ್ಥಳದಲ್ಲೇ ರಾಮ ಮಂದಿರ ನಿರ್ಮಾಣವಾಗಿದೆ. ಆದರೆ ಈ ಮಧ್ಯೆ ರಾಜ್ಯದಲ್ಲಿ ರಾಮ ಮಂದಿರ ಹಾಗೂ ಹಿಂದೂಗಳ ಅಳಿವು ಉಳಿವಿನ ಪಾಲಿಟಿಕ್ಸ್ ಜೋರಾಗಿದೆ. ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ರಾಮ ಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ಗರ್ಭಗೃಹದಲ್ಲಿ ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ಪ್ಲಾನ್ ಮಾಡಲಾಗಿದೆ. ಆದರೆ ಇದರ ಮಧ್ಯದಲ್ಲಿ ರಾಮ ಮಂದಿರದ ಅಳಿವು ಉಳಿವಿನ ಪ್ರಶ್ನೆ ಭುಗಿಲೆದ್ದಿದೆ. ಉಡುಪಿಯ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರ ಅದೊಂದು ಹೇಳಿಕೆ ರಾಜಕೀಯ ಅಂಗಳದಲ್ಲಿ ಹೊಸ ಸಂಚಲನ ಸೃಷ್ಟಿ ಮಾಡಿದೆ. ನಾವು ಹಿಂದೂಗಳಾಗಿ ಉಳಿದರೆ ಮಾತ್ರ, ಈ ಭಾರತೀಯರು ಹಿಂದೂಗಳಾಗಿ ಉಳಿದರೆ ಮಾತ್ರ ಮಂದಿರವಾಗಿ ಉಳಿಯುತ್ತೆ. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ರಾಜಕೀಯ ವಲಯದಲ್ಲಿ ರಾಮ ಮಂದಿರ ದಂಗಲ್ ಶುರುವಾಗಿದೆ. ಹಿಂದೂಗಳು ಹಿಂದೂಗಳಾಗಿ ಉಳಿದ್ರೆ ಮಂದಿರ ಉಳಿಯೋದಕ್ಕೆ ಸಾಧ್ಯ, ಭಾರತೀಯರು ಹಿಂದೂಗಳಾದ್ರೆ ಮಾತ್ರ ಮಂದಿರ ಉಳಿಯುತ್ತೆ ಅಂತ ಪೇಜಾವರ ಮಠದಲ್ಲಿ ನಡೆದ ಸಮಾರಂಭದಲ್ಲಿ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಭವಿಷ್ಯ ನುಡಿದ್ರು. ಹಿಂದೂಗಳಾಗಿ ಉಳಿದ್ರೆ ಮಾತ್ರ ಮಂದಿರವಾಗಿ ಉಳಿಯುತ್ತೆ. ಅಪಸ್ವರಗಳು ದಿನನಿತ್ಯ ಕೇಳ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಕೂಡ ನಾವು ಕೇಳ್ತಾ ಇದ್ದೇವೆ, ಒಬ್ಬ ಯೋಗಿ, ಒಬ್ಬ ಮೋದಿ, ಅವನು ಹೋಗ್ಲಿ ನೋಡಿ ಮರುದಿವಸ ಕಿತ್ತು ಎಸೆಯುತ್ತೇವೆ. ಇಷ್ಟು ಭಂಡದ ಧೈರ್ಯದಿಂದ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಎಷ್ಟು ಜಾಗೃತರಾಗಿರ್ಬೇಕು. ಇನ್ನು ಪೇಜಾವರ ಶ್ರೀಗಳ ಹೇಳಿಕೆಗೆ ಪ್ರತಿಕ್ರಿಯೆ ಕೇಳಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಫುಲ್ ಗರಂ ಆಗಿ ಉತ್ತರ ಕೊಟ್ರು. ನಮ್ಮ ದೇಶವನ್ನ ಹಿಂದೂಗಳ ರಾಷ್ಟ್ರವನ್ನಾಗಿ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಭಾರತ ದೇಶ ಹಿಂದೂಗಳ ರಾಷ್ಟ್ರ ಅಲ್ಲ. ಸಮಾಜದಲ್ಲಿ ಹಿಂದೂಗಳಷ್ಟೇ ಇಲ್ಲ, ಕ್ರಿಶ್ಚಿಯನ್, ಮುಸ್ಲಿಂ, ಬೌದ್ಧ, ಜೈನರು ಇದ್ದಾರೆ. ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡುವುದು ಬಿಜೆಪಿ ಸಿದ್ಧಾಂತ ಅಂತ ಕಿಡಿಕಾರಿದ್ದಾರೆ. ಹಿಂದೂಗಳ ರಾಷ್ಟ್ರ ಮಾಡಕ್ಕಾಗಲ್ಲ ಈ ದೇಶನ. ಇದು ಬಿಜೆಪಿಯವರ ಸ್ಲೋಗನ್, ಇದು ಬಿಜೆಪಿಯವರ ಸಿದ್ಧಾಂತ, ಇದು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ. ಈ ದೇಶವನ್ನ ಹಿಂದೂ ರಾಷ್ಟ್ರ ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ? ಇದು ಮೊದಲು 1950ನೇ ಇಸ್ವಿಯಿಂದ ಹೇಳ್ತಾ ಇದ್ದಾರೆ. RSS ಹುಟ್ಟಿದ್ದು ಯಾವಾಗ ಗೊತ್ತಾ? ರಾಜ್ಯ ರಾಜಕೀಯದಲ್ಲಿ ರಾಮ ಮಂದಿರ ಅಳಿವು ಉಳಿವಿನ ಪಾಲಿಟಿಕ್ಸ್ ಜೋರಾಗಿದೆ. ನಾಯಕರ ಮಧ್ಯೆ ಟಾಕ್ ಫೈಟ್ ಜೋರಾಗಿದ್ದು ಇದು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದ್ ನೋಡಬೇಕಾಗಿದೆ.